यो नमः। हरि ओम। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरि ओम। ಆಚಾರ್ಯರು ರಚನೆ ಮಾಡಿಕೊಟ್ಟಂತಹ ತಾತ್ಪರ್ಯ ನಿರ್ಣಯದಲ್ಲಿ ಮಹಾಭಾರತದ ಭಾಗ ಪ್ರಾರಂಭ ಆಗಿದೆ. ಅದರಲ್ಲಿ 11ನೇ ಅಧ್ಯಾಯ. 11ನೇ ಅಧ್ಯಾಯದಲ್ಲಿ ಆಚಾರ್ಯರು ವಿಶೇಷವಾಗಿ ಅಂಶಾವತಾರಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಯಾರ್ಯಾರು ಯಾರ ಅಂಶ ಎಂಬುದಾಗಿ ತಿಳಿಸ್ತಾ ಹೋಗ್ತಾರೆ. ಹೇಗೆ ಹುಟ್ಟಿದರು, ಚಂದ್ರವಂಶ ಹೇಗೆ ಬಂತು ಅಂತ. ಅದರಲ್ಲಿ ನಾವು ಪ್ರಾರಂಭದಿಂದ ನೋಡಿದಂತೆ ಚಂದ್ರನ ಮಗ ಬುಧ. ಆ ಬುಧನಿಗೆ ಪುರೂರವ ಎನ್ನುವಂತ ಮಗ ಹುಟ್ಟಿದ. ಆ ಪುರೂರವನ ಮಗ ಆಯು, ಆಯುವಿನ ಮಗ ನಹುಷ, ನಹುಷನಿಗೆ ಯಯಾತಿ. ಆ ನಹುಷನಿಗೆ ಇಬ್ಬರು ಹೆಂಡತಿಯರು, ದೇವಯಾನಿ, ಶರ್ಮಿಷ್ಠೆ ಅಂತ. ಅವರಿಬ್ಬರಲ್ಲಿ ಒಟ್ಟು 5 ಜನ ಮಕ್ಕಳು, ಯದು ಮತ್ತು ತುರ್ವಸು ಅಂತ. ಮತ್ತು ದೃಹ್ಯ, ಅನುಪೂರು ಅಂತ ಯಯಾತಿ ರಾಜನಿಗೆ ಒಟ್ಟು 5 ಜನ ಮಕ್ಕಳು. ಅವರಲ್ಲಿ ಒಬ್ಬ ಯದು ಮಹಾರಾಜ. ಆ ಯದು ಮಹಾರಾಜನ ವಂಶದಲ್ಲಿ ಮಹಾಪರಾಕ್ರಮಿಯಾದಂತಹ ಕಾರ್ತಿವೀರ್ಯಾರ್ಜುನ ಬಂದ. ಆ ಕಾರ್ತಿವೀರ್ಯಾರ್ಜುನನ ವಂಶವೇ ಮುಂದೆ ಯಾದವರ ವಂಶ ಎಂಬುದಾಗಿ ಪ್ರಖ್ಯಾತ ಆಯಿತು. ಅದಾದ ಮೇಲೆ ಪೂರು ಅಂತ ಒಬ್ಬ ಇದ್ದ. ಆ ಪೂರುವಿನ ವಂಶದಲ್ಲಿ ಮುಂದೆ ಭರತ ಚಕ್ರವರ್ತಿ, ದುಷ್ಯಂತ ಮತ್ತು ಶಕುಂತಲೆಯರ ಮಗನಾಗಿ ಭರತ ಬಂದ. ಆ ಭರತನ ಮಗನಾಗಿ ವಂಶದಲ್ಲಿ ಕುರು ಎನ್ನುವಂತ ರಾಜ ಬಂದ. ಆ ಕುರುವಿನ ವಂಶದಲ್ಲಿ, ಕುರುವಿನ ಮಗನೇ ಪ್ರತೀಪ ಅಲ್ಲ, ಕುರುವಿನ ವಂಶದಲ್ಲಿ ಮತ್ತೆ ಪ್ರತೀಪ ಬಂದ. ಆ ಪ್ರತೀಪನಿಗೆ ಒಟ್ಟು 5 ಜನ ಮಕ್ಕಳು, ಬಾಲ್ಹೀಕ, ದೇವಾಪಿ, ಶಂತನು ಅಂತ. ಹಿರಿಯ ದೇವಾಪಿ. ಆ ದೇವಾಪಿ ರಾಜನಾಗಲಿಲ್ಲ, ಯಾಕೆಂದ್ರೆ ಚರ್ಮದೋಷ ಇತ್ತು. ಬಾಲ್ಹೀಕನು ರಾಜನಾಗಲಿಲ್ಲ, ಯಾಕೆ ಅಂತಂದ್ರೆ ಪುತ್ರಿಕಾ ಪುತ್ರ ಧರ್ಮ. ತನ್ನ ತಾಯಿಯ ತಂದೆಗೆ, ಅಜ್ಜನಿಗೆ ಮಗನಾಗಿ ಹೋದ ಅವನು. ಬಾಲ್ಹೀಕ ರಾಜ್ಯವನ್ನು ಆಳ್ತಾ ಇದ್ದ. ಉಳಿದವನು ಶಂತನು. ಅವನು ವರುಣನ ಅವತಾರ. ಅಂತಹ ವರುಣ ಯಾಕೆ ತಾನು ಭೂಮಿಯಲ್ಲಿ ಶಂತನವಾಗಿ ಹುಟ್ಟಿದ ಅಂತ ನಾವು ಹಿಂದಿನ ಪಾಠದಲ್ಲಿ ನೋಡಿದ್ವಿ. ಆ ಸಮುದ್ರ ಉಕ್ಕೇರಿದಾಗ ಬ್ರಹ್ಮದೇವರಿಗೆ ಆ ನೀರು ಸಿಡಿದಾಗ ಬ್ರಹ್ಮದೇವರು ಆ ವರುಣನಿಗೆ ಶಾಪವನ್ನು ಕೊಡ್ತಾ ಇದ್ದಾರೆ. ಮಹಾಭಿಷಕ್ ನಾಮ ನರೇಶ್ವರಸ್ತಂ ಭೂತ್ವಾ ಪುನಃ ಶಂತನು ನಾಮಧೇಯಹು ಅಂತ. ಮೊದಲು ನೀನು ಮಹಾಭಿಷಕ್ ಎಂಬಂತಹ ರಾಜನಾಗಿ ಹುಟ್ಟಬೇಕು ಭೂಮಿಯಲ್ಲಿ. ಅದಾದ ಮೇಲೆ ಮತ್ತೆ ಪುನಃ ಶಂತನು ಎನ್ನುವಂತ ಹೆಸರಿನಿಂದಾಗಿ ಹುಡ್ತೀಯ ಅಂತ ಹೇಳಿದ್ರು. ಇಷ್ಟು ಪಾಠವನ್ನು ನಾವು ಹಿಂದಿನ ಪಾಠದಲ್ಲಿ ನೋಡಿದ್ವಿ. ಇಂದಿನಿಂದ 18ನೇ ಶ್ಲೋಕ ಪ್ರಾರಂಭ. ಶಾಂತೋ ಭವೇತ್ತೇವ ಮಯೋದಿತಸ್ತ್ವಂ ತನುತ್ವಮಾಪ್ತೋಥ ತತಶ್ಚ ಶಂತನುಃ. ಇತೀರಿತಸ್ಸೋಪಿ ನೃಪೋ ಬಭೂವ ಮಹಾಭಿಷಂನಾಮ ಹರೇಃ ಪದಾಶ್ರಯಃ. ಪದಚ್ಛೇದ. ಶಾಂತಃ ಭವ ಇತಿ ಏವ ಮಯಾ ಉದಿತಃ ತ್ವಂ ತನುತ್ವಂ ಆಪ್ತಃ ಅಥ ತತಃ ಚ ಶಂತನುಃ. ಇತಿ ನೀರಿತಃ ಸಹ ಅಪಿ ನೃಪಃ ಬಭೂವ ಮಹಾಭಿಷಂಗ್ ನಾಮ ಹರೇಃ ಪದಾಶ್ರಯಃ. ಮೊದಲ ಜನ್ಮದಲ್ಲಿ ಮಹಾಭಿಷಕ್ ಅಂತ ಹೆಸರು. ಭಿಷಕ್ ಅಂದ್ರೆ ವೈದ್ಯ, ಮಹಾಭಿಷಕ್ ಅಂದ್ರೆ ದೊಡ್ಡ ವೈದ್ಯ ಅಂತ. ವಿಶೇಷವಾಗಿ ವೇದದಲ್ಲಿ ಬರುವಂತಹ ಒಂದು ಮಂತ್ರ, ಆಪ ಸರ್ವಸ್ಯ ಭೇಷಜಿ ಅಂತ. ನೀರೇ ಪ್ರಧಾನವಾಗಿ ಎಲ್ಲದಕ್ಕೂ ಆಯುಧ,
ಔಷಧ ಅಂತ ಹೇಳ್ತಾರೆ. ಆಪಹ ಸರ್ವಸ್ಯ ಭೇಷಜಿ ತಾಸ್ತೆ ಕೃಣ್ಣಂತು ಭೇಷಜಂ ಅಂತ, ಅಂತಹ ನೀರು ನಿನಗೆ ಒಳ್ಳೆಯದನ್ನು ಮಾಡ್ಲಿ ಅಂತ ಈ ಪುಣ್ಯಾವಚನದಲ್ಲಿ ನಾವೆಲ್ಲ ಪ್ರೋಕ್ಷಣೆ ಮಾಡಿಸ್ಕೊಳ್ತೀವಲ್ಲ, ಪುಣ್ಯಾವಚನ ನೀರನ್ನ ಆ ಸಂದರ್ಭದಲ್ಲಿ ಹೇಳ್ತಾರೆ. ಹಾಗೆ ನೀರೇ ಎಲ್ಲದಕ್ಕೂ ಪ್ರಧಾನವಾದಂತಹ ಆ ಔಷಧಿ. ಹಾಗಾಗಿ ಆ ನೀರಿಗೆ ಅಭಿಮಾನಿಯಾದಂತಹ ವರುಣ ಅವನು ಮುಂದಿನ ಜನ್ಮದಲ್ಲಿ ಮಹಾಭಿಷಕ್ ಅಂತ ಪ್ರಖ್ಯಾತನ ಹೆಸರು ಬಂತು. ಅದಾದ ಮೇಲೆ ನಂತರದ ಜನ್ಮದಲ್ಲಿ ಶಂತನು ಅಂತ ಹೆಸರು ಬಂತು. ಯಾಕೆ ಶಂತನು ಅಂತ ಹೆಸರು ಬಂತು ಅಂತ ಬ್ರಹ್ಮದೇವರೇ ಶಾಪ ಕೊಡ್ಬೇಕಾದ್ರೆ ಕಾರಣವನ್ನು ಹೇಳ್ತಾ ಇದ್ದಾರೆ. ನಿನ್ಗೆ ಯಾಕೆ ಆ ರೀತಿ ಹೆಸರು ಅಂತ. ಶಾಂತೋ ಭವೇತ್ತೇವ ಮಯೋದಿತಸ್ತಂ. ಸಮುದ್ರ ಉಕ್ಕೇರಿತ್ತು. ಉಕ್ಕೇರಿದಾಗ ಬ್ರಹ್ಮದೇವರು ಹೇಳಿದರು, ನೀನು ಶಾಂತನಾಗು, ಶಾಂತೋ ಭವ, ಉಕ್ಕೇರೋದನ್ನು ಕಡಿಮೆ ಮಾಡು, ಶಾಂತನಾಗಿ ಇರು ನೀನು ಅಂತ ಸಮುದ್ರಕ್ಕೆ ಹೇಳಿದರು. ಹಾಗಾಗಿ ಹೆಸರು ಏನು ಬಂತು, ಶಾಂತನು, ಶಂತನು ಅಂತ ಆಯ್ತು. ಅಂದ್ರೆ ಶಾಂತನು ಅದು ಶಂತನು ಅಂತ ಆಯ್ತು. ಈ ರೀತಿಯಾಗಿ ಶಂತನು ಎಂಬುದಕ್ಕೆ ಹೆಸರು ಬರ್ಲಿಕ್ಕೆ ಕಾರಣ ಏನಂತಂದ್ರೆ, ಒಂದು ಶಾಂತನಾಗು ಅಂತ ಹೇಳಿದ್ದಕ್ಕೆ ಶಾಂತ ತನು, ತನು ಅಂದ್ರೆ ಶರೀರ ಅಂದ್ರೆ ಸ್ವರೂಪ. ಸಮುದ್ರ ಉಕ್ಕೇರಿತ್ತು, ಬ್ರಹ್ಮದೇವರು ಹೇಳಿದ ಮೇಲೆ ಶಾಂತ ತನುವಾಯಿತು, ಶಾಂತವಾಗಿ ಆಯಿತು. ಹಾಗಾಗಿ ಶಂತನು ಅಂತ ಹೆಸರು ಹೇಳಿದರು. ಹಾಗಾಗಿ ಶಾಂತೋ ಭವೇತ್ತೇವ ಮಯೋದಿತಸ್ತಂ ತನುತ್ವ ಮಾಪ್ತೋತ ತದಶ್ಚ ಶಂತನು. ನೀನು ಶಾಂತ ತನುತ್ವ, ಸಮುದ್ರ ಶಾಂತವಾಯಿತು, ಹಾಗಾಗಿ ನೀನೇನಾದಿ ತತಶ್ಚ ಶಂತನು, ನಿನಗೆ ಶಂತನು ಅಂತ ಹೆಸರು ಬಂತು. ಇತೀರಿತ ಸೋಪಿ ನೃಪೋ ಬಭೂವ. ಈ ರೀತಿಯಾಗಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನಿನಗೆ ಶಂತನು ಅಂತ ನಾಮಕರಣ ಆಗತ್ತೆ. ಯಾಕೆ ಅಂತಂದ್ರೆ ನಾನು ಶಾಪ ಕೊಟ್ಟಿದ್ದಕ್ಕೆ ನೀನು ಏನಾದಿ ಕುಗ್ಗಿದಿ, ಹಾಗಾಗಿ ನಿನಗೆ ಶಂತನು ಹೆಸರು ಬರುತ್ತೆ ಅಂತ ಹೇಳಿದಾಗ, ಮುಂದೆ ವರುಣ ಏನಾದ ನೃಪಃ ಬಭೂವ, ಮೊದಲ ಹುಟ್ಟಿನಲ್ಲಿ ಮಹಾಭಿಷಕ್ ಎಂಬಂತಹ ರಾಜನಾಗಿ ಹುಟ್ಟಿದ. ಮುಂದೆ ಹರೇಹೇ ಪದಾಶ್ರಯ, ಆ ಜನ್ಮದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡ್ತಾನೆ. ಸಾಧನೆಯನ್ನು ಮಾಡಿ ಮತ್ತೆ ಪರಮಾತ್ಮನ ಲೋಕವನ್ನ ಆ ಮಹಾಭಿಷಕ್ ಸೇರಿದ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಆ ಮಹಾಭಾರತದ ಆದಿಪರ್ವದಲ್ಲಿ ಆ ಮಹಾಭಿಷಕ್ ಬಗ್ಗೆ ಹೇಳ್ತಾರೆ. ಮಹಾಭಿಷಕ್ ರಾಜ ಅನೇಕ ರೀತಿಯಾದಂತಹ ಅಶ್ವಮೇಧ ಯಾಗ, ರಾಜಸೂಯ ಯಾಗಗಳನ್ನು ಮಾಡಿದಂತಹ ದೊಡ್ಡ ಪುಣ್ಯಶಾಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಹಿಂದೆ ನೋಡಿದ 15ನೇ ಶ್ಲೋಕದಲ್ಲಿ ಆ ವಿಚಾರ ಅಲ್ಲ, ಬೇರೆ ವಿಚಾರ. ಒಟ್ಟಿನಲ್ಲಿ ಆ ಮಹಾಭಿಷಕ್ ರಾಜ ವಿಶೇಷವಾಗಿ ರಾಜಸೂಯ ಮತ್ತು ಅಶ್ವಮೇಧ ಮುಂತಾದಂತ ಅನೇಕ ಯಾಗಗಳನ್ನು ಮಾಡಿದ್ದ, ಮಹಾಪುಣ್ಯಶಾಲಿಯಾಗಿದ್ದ. ಕೊನೆಗೆ ತನ್ನ ಆ ಒಂದು ಮೊದಲ ಜನ್ಮವನ್ನು ಮುಗಿಸಿದ, ಪರಮಾತ್ಮನ ಪಾದವನ್ನ ಸೇರಿದ, ಹರೇ ಪದಾಶ್ರಯ ಅಂತ ಆಯ್ತು. ಇಲ್ಲಿ ಆಚಾರ್ಯರು ಕೊಟ್ಟಂತಹ ಕಾರಣ ಏನು, ಬ್ರಹ್ಮದೇವರು ಶಾಂತನಾಗು ಅಂತ ಹೇಳಿದ್ದಕ್ಕೆ ಅವನಿಗೆ ಶಂತನು ಅಂತ ಹೆಸರು ಬಂತು ಅಂತ. ವಿಶೇಷವಾಗಿ ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ಭಾಗವತದಲ್ಲೂ ಬರುತ್ತೆ, ಮಹಾಭಾರತಲ್ಲೂ ಬರುತ್ತೆ. ಯಂ ಯಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂ ಯೌವನಮೇಷ್ಯತಿ ಶಾಂತಿಮಾಪ್ನೋತಿ ಚೈವೋರ್ವ್ಯಂ ಕರ್ಮಣ ತೇನ ಶಂತನುಹು ಅಂತ ಭಾಗವತದಲ್ಲಿ ಬರುವಂತಹ ಮಾತು. ಶಂತನುವಾಗಿದ್ದಾಗ ಅವನು ಮನಃಪೂರ್ವಕವಾಗಿ ತನ್ನ ಎರಡೂ ಕೈಗಳಿಂದ ಯಾರನ್ನ ಮುಟ್ಟುತ್ತಾನೋ ಅವರಿಗೆ ಶಂ ತನುಹು, ಭಾರಿ ಆನಂದ ಆಗ್ತಾ ಇತ್ತು ಅಂತೆ. ಅಷ್ಟು ಮಾತ್ರ ಅಲ್ಲ, ಜೀರ್ಣಂ ಯೌವನಮೇಷ್ಯತಿ, ಅವರು ಪುನಃ ತಮ್ಮ ಯೌವನವನ್ನು ಪಡಿತಾ ಇದ್ರು ಅಂತ ಹೇಳ್ತಾರೆ. ಆದ್ದರಿಂದಾಗಿ ಅವನೇ ಶಂತನುಹು ಅಂತ. ಶಂ ಅಂದ್ರೆ ಆನಂದ, ಸುಖ ಅಂತ. ಹಿಂದೆ ನಾವು ನೆಕ್ಸ್ಟ್ ಕೇಳಿದ್ದೇವೆ. ಶಂಕರ ಅಂತ ರುದ್ರದೇವರಿಗೆ ಹೆಸರು, ಯಾಕೆಂದ್ರೆ ಮಂಗಳವನ್ನ, ಸುಖವನ್ನು ಉಂಟು ಮಾಡ್ತಾರೆ ಅಂತ. ಹಾಗೆ ಇವನ ತನು, ಇವನ ಶರೀರ, ಇವನ ಶರೀರದಿಂದಾಗಿ ಯಾರನ್ನ ಮುಡ್ತಾನೋ ಅವರಿಗೆ ಶಂ, ಆನಂದ ಆಗ್ತಾ ಇತ್ತು. ಹಾಗಾಗಿಯೂ ಕೂಡ ಇವನಿಗೆ ಶಂತನು ಎಂಬುದಾಗಿ ಹೆಸರು ಅಂತ ಮಹಾಭಾರತಲ್ಲೂ ಬರುತ್ತೆ, ಭಾಗವತಲ್ಲೂ ಬರುತ್ತೆ. ಅದನ್ನ ವ್ಯಾಖ್ಯಾನಕಾರರು ತಿಳಿಸ್ತಾ ಇದ್ದಾರೆ. ಹೀಗೆ ಒಟ್ಟಿನಲ್ಲಿ ಅವನ ಮೊದಲ ಜನ್ಮ ಮುಗೀತು. ಮತ್ತೆ ಅವನು ಪರಮಾತ್ಮನ ಲೋಕಕ್ಕೆ ಹೋಗಿ ಸೇರಿದ. ಆ ಸೇರಿದಾಗಿ ಅಲ್ಲಿ ಒಂದು ಘಟನೆ ನಡೆಯುತ್ತೆ, ಅದರ ಬಗ್ಗೆ ಮುಂದೆ ತಿಳಿಸ್ತಾರೆ. ಸತತ್ರ ಭುಕ್ತ್ವ ಚಿರಕಾಲ ಮುರ್ವೀಂ ತನುಂ ವಿಹಾಯಾಪ ಸದೋ ವಿಧಾತುಹು.
ತತ್ರಾಪಿ ತಿಷ್ಠನ್ ಸುರವೃಂದ ಸನ್ನಿಧೌ ದದರ್ಶ ಗಂಗಾಂ ಶ್ಲಥಿತಾಂಬರಾಂ ಸ್ವಕಾಂ. ಪದಚ್ಛೇದ. ಸಹ ತತ್ರ ಭುಕ್ತ್ವಾ ಚಿರಕಾಲಂ ಉರ್ವೀಂ ತನುಂ ವಿಹಾಯ ಆಪ ಸದಃ ವಿಧಾತುಃ ತತ್ರ ಅಪಿ ತಿಷ್ಠನ್ ಸುರವೃಂದ ಸನ್ನಿಧೌ ದದರ್ಶ ಗಂಗಾಂ ಶ್ಲಥಿತಾಂಬರಾಂ ಸ್ವಕಾಂ. ತತ್ರ ಅಂದ್ರೆ ಆ ಜನ್ಮದಲ್ಲಿ ಅಂತ, ಅಂದ್ರೆ ವರುಣ ಮಹಾಭಿಷಕ್ಕಾಗಿ ಹುಟ್ಟಿದಾಗ ಉರ್ವೀಂ ಚಿರಕಾಲಂ ಭುಕ್ತ್ವ. ಉರ್ವಿ ಅಂದ್ರೆ ಭೂಮಿ, ಭೂಮಿಯನ್ನ ಅನೇಕ ವರ್ಷಗಳ ಕಾಲ ತಾನು ಭುಕ್ತ್ವ ಆಳಿದ, ಭೂಮಿಯನ್ನ ಅನೇಕ ವರ್ಷಗಳ ಕಾಲ ಆಳಿದ. ಆಮೇಲೆ ತನುಂ ವಿಹಾಯ ತನ್ನ ಶರೀರವನ್ನು ಬಿಟ್ಟು ಎಲ್ಲಿ ಸೇರಿದ? ವಿಧಾತುಹು ಸದಹ ಆಪ. ವಿಧಾತು ಅಂದ್ರೆ ಬ್ರಹ್ಮದೇವರ ಸದಹ ಅಂದ್ರೆ ಸಭೆಯನ್ನ ಸೇರಿದ, ಅರ್ಥಾತ್ ಬ್ರಹ್ಮಲೋಕವನ್ನು ಪಡೆದುಕೊಂಡ ಅವನು. ಅಲ್ಲಿದ್ದಾಗ ಒಂದು ಘಟನೆ ನಡೆಯಿತು. ತತ್ರಾಪಿ ತಿಷ್ಠನ್ ಸುರವೃಂದ ಸನ್ನಿಧವು. ಒಂದು ಸಲ ಏನೋ ದೇವತೆಗಳ ಸಭೆ ನಡೀತಾ ಇತ್ತು. ಆ ದೇವತೆಗಳ ಸಭೆಗೆ ಗಂಗೆ ಬಂದಿದ್ದಳು. ಗಂಗೆ ಅಂದ್ರೆ ಈ ಮಹಾಭಿಷಕ್ಕನೆ ವರುಣನ ಹೆಂಡತಿ. ಆ ವರುಣನ ಹೆಂಡತಿ ಬಂದಾಗ ಸ್ವಕಾಂ ಶ್ಲಥಿತಾಂಬರಾಂ ದದರ್ಶ. ಗಂಗೆಯನ್ನು ವಾಸ್ತವಿಕವಾಗಿ ಇವನ ಹೆಂಡತಿ. ಅಂತಹ ಗಂಗೆ ಬಂದಾಗ ಅಲ್ಲಿ ಏನಾಯ್ತು? ಶ್ಲಥಿತಾಂಬರಾಂ, ಆ ಗಂಗೆ ಉಟ್ಟುಕೊಂಡು ಬಂದಂತಹ ಬಟ್ಟೆ ಸ್ವಲ್ಪ ಜಾರಿತು. ಜಾರಿದಾಗ ಏನಾಯಿತು? ಅವನು ಜಾರಿದ ಬಟ್ಟೆಯ ಅವಳನ್ನ ನೋಡಿದ. ಅರ್ಥಾತ್ ಅರೆನಗ್ನಾವಸ್ಥೆಯಲ್ಲಿ ಇದ್ದಂತಹ ತನ್ನ ಪತ್ನಿಯಾದಂತಹ ಗಂಗೆಯನ್ನ ಮಹಾಭಿಷಕ್ ಬ್ರಹ್ಮದೇವರ ಸಭೆಯಲ್ಲಿ ನೋಡಿದ. ಅದರಿಂದ ಏನಾಯ್ತು ಮುಂದೆ ತಿಳಿಸ್ತಾರೆ. ಅವಾಂಗ್ಮುಖೇಶು ದ್ಯುಸದತ್ಸು ಗಂಗಾ ನಿರೀಕ್ಷಮಾಣಂ ಪುನರಾತ್ಮ ಸಂಭವ. ಉವಾಚ ಭೂಮೌ ನೃಪತಿರ್ಭವಾಶು ಶಪ್ತೋ ಯಥಾ ತ್ವಂ ಹಿ ಪುರಾ ಮಯೈವ. ಪದಚ್ಛೇದ. ಅವಾಂಗ್ಮುಖೇಶು ದ್ಯುಸದತ್ಸು ಗಂಗಾ ನಿರೀಕ್ಷಮಾಣಂ ಪುನಃ ಆತ್ಮಸಂಭವ. ಉವಾಚ ಭೂಮೌ ನೃಪತಿಃ ಭವ ಆಶು ಶಪ್ತಃ ಯಥಾ ತ್ವಂ ಹಿ ಪುರಾ ಮಯಾ ಏವ. ದ್ಯುಸದತ್ಸು ಅಂದ್ರೆ ದ್ಯುಸದತ್ಸು ಅಂದ್ರೆ ದೇವತೆಗಳು ಅಂತ. ಎಲ್ಲ ದೇವತೆಗಳು ಕೂಡ ಅವಾಂಗ್ ಮುಖೇಶು ತಲೆಯನ್ನ ಕೆಳಗಡೆ ಹಾಕಿದರು. ಅವಾಕ್ ಅಂದ್ರೆ ಕೆಳಗೆ, ಮುಖ ಅಂದ್ರೆ ಮುಖ, ತಮ್ಮ ಮುಖವನ್ನ ಕೆಳಗಡೆ ಮಾಡಿದರು. ಅರ್ಥಾತ್ ತಲೆ ತಗ್ಗಿಸಿ ಕುಳಿತುಕೊಂಡರು. ಯಾಕೆ ಕುಳಿತುಕೊಂಡ್ರು ಅಂತಂದ್ರೆ ನಗ್ನವಾದಂತಹ ಸ್ತ್ರೀಯನ್ನ ನೋಡಬಾರದು, ಅದರಲ್ಲೂ ಸಭೆಯಲ್ಲಿ ಎಲ್ಲೂ ನೋಡಬಾರದು. ಹಾಗಾಗಿ ಅವ್ರು ನೋಡಬಾರದು ಅಂತ ತಲೆಯನ್ನ ಕೆಳಗಡೆ ಬಿಗಿಸಿಕೊಂಡು ಕೂತ್ಕೊಂಡ್ರು. ಆದರೆ ಇವನು ಮಾತ್ರ ಏನ್ ಮಾಡಿದ? ಯಾರು? ಮಹಾಭಿಷಕ್ ಗಂಗೆಯನ್ನು ಹಾಗೆ ನೋಡ್ತಾ ಇದ್ದ. ಯಾಕೆ ನೋಡ್ತಾ ಇದ್ದ ಅಂದ್ರೆ ತನ್ನ ಪತ್ನಿ ಎನ್ನುವಂತಹ ಒಂದು ಪ್ರೀತಿಯಿಂದಾಗಿ ಏನೋ ಒಂದರಿಂದಾಗಿ ಅವನು ಅವಳ ಮೈ ಮೇಲೆ ಸರಿಯಾಗಿ ಬಟ್ಟೆ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ತನ್ನ ಪತ್ನಿ ಎಂಬಂತ ಅನುರಾಗದಿಂದಾಗಿ ಮಹಾಭಿಷಕ್ ಗಂಗೆಯನ್ನು ಹಾಗೆ ನೋಡ್ತಾ ಇದ್ದ. ದೇವತೆಗಳು ತಲೆ ಬಗ್ಗಿಸಿಕೊಂಡು ಕುಳಿತುಕೊಂಡಿದ್ದಾರೆ, ಮಹಾಭಿಷಕ್ ಮಾತ್ರ ಹಾಗೆ ನೋಡ್ತಾ ಇದ್ದ.
ಹಾಗೆ ನಿರೀಕ್ಷಮಾಣಂ, ಹಾಗೆ ನೋಡ್ತಾ ಇದ್ದಾಗ ಬ್ರಹ್ಮದೇವರು ಏನ್ ಮಾಡಿದ್ರು, ಆತ್ಮಸಂಭವ. ಆತ್ಮಸಂಭವ ಅಂತಂದ್ರೆ ಬ್ರಹ್ಮದೇವರು ಅಂತ. ಆತ್ಮ ಅಂದ್ರೆ ಪರಮಾತ್ಮ, ಅವನಿಂದಾಗಿ ಸಂಭವ ಹುಟ್ಟಿದಂಥವ್ರು ಬ್ರಹ್ಮದೇವರು. ಅವರು ಏನ್ ಮಾಡಿದ್ರು, ನಾನು ಹಿಂದೆ ನಿನಗೆ ಶಾಪ ಕೊಟ್ಟಿದ್ದೆ, ಪುರಾ ಮಯೈವ ಯಥಾ ತ್ವಂ ಶಪ್ತಃ. ಪುರಾ ಅಂದ್ರೆ ಹಿಂದೆ, ನಾನು ನಿನಗೆ ಯಾವ ರೀತಿ ಶಾಪ ಕೊಟ್ಟಿದ್ದನೋ ಅದೇ ರೀತಿಯಾಗಿ ಮತ್ತೆ ನೀನೇನಾಗು, ಆಶು ನೃಪತಿ ಭವ, ತಕ್ಷಣವೇ ನೀನು ಇನ್ನೊಬ್ಬ ರಾಜನಾಗಿ ಅರ್ಥಾತ್ ಶಂತನುವಾಗಿ ಹುಟ್ಟು ಎಂಬುದಾಗಿ ಅವನಿಗೆ ಮತ್ತೆ ಆ ಶಾಪವನ್ನು ಕೊಡ್ತಾ ಇದ್ದಾರೆ. ಅರ್ಥಾತ್ ಮುಂಚೆನೆ ಒಂದು ಸಲ ಹೇಳಿ ಆಗಿತ್ತು, ಶಾಪವನ್ನು ಕೊಟ್ಟ ಆಗಿತ್ತು, ಮೊದಲು ಮಹಾಭಿಷಕ್ಕಾಗು, ನಂತರ ವರುಣ ಶಂತನುವಾಗು ಅಂತ. ಹೀಗೆ ಮತ್ತೊಂದ್ಸಲ ಆ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗೆ ಆ ಮಹಾಭಿಷಕ್ ಮಾಡಿದಂತಹ ತಪ್ಪಿನಿಂದ ಮೊದಲ ಒಂದು ಸಲ ತಪ್ಪಾಗಿತ್ತು, ಜೊತೆಗೆ ಈಗ ದೇವತೆಗಳ ಸಭೆಯಲ್ಲಿ ತನ್ನ ಪತ್ನಿಯನ್ನ ಅರೆನಗ್ನಾವಸ್ಥೆಯಲ್ಲಿ ಮತ್ತೊಂದು ಸಲ ನೋಡ್ತಾ ಇದ್ದಾನೆ, ಅದು ಕೂಡ ಒಂದು ತಪ್ಪು. ಹೀಗೆ ಆ ತಪ್ಪಿಗೆ ಅವನೇನಾದ, ಭೂಮಿಯಲ್ಲಿ ಶಂತನುವಾಗಿ ತಾನು ಹುಟ್ಟುತ್ತಾ ಇದ್ದಾನೆ. ಮುಂದೆ ಇತೀರಿತಸ್ತತ್ಕ್ಷಣತಃ ಪ್ರತೀಪಾತ್ ಬಭೂವ ನಾಮ್ನಾ ನೃಪತಿಶ್ಚ ಶಂತನುಃ. ಅವಾಪ್ಯ ಗಂಗಾಂ ದಯಿತಾಂ ಸ್ವಕೀಯಾಂ ತಯಾ ಮುಮೋದ ಅಬ್ಧಗಣಾನ್ ಬಹೂಂಶ್ಚ. ಪದಚ್ಛೇದ. ಇತಿ ಈರಿತಃ ತತ್ಕ್ಷಣತಃ ಪ್ರತೀಪಾತ್ ಬಭೂವ ನಾಮ್ನಾ ನೃಪತಿಃ ಚ ಶಂತನುಃ ಅವಾಪ್ಯ ಗಂಗಾಂ ದಯಿತಾಂ ಸ್ವಕೀಯಾಂ ತಯಾ ಮುಮೋದ ಅಬ್ಧಗಣಾನ್ ಬಹೂನ್ ಚ. ಇತಿ ಈರಿತಃ, ಈ ರೀತಿಯಾಗಿ ಬ್ರಹ್ಮದೇವರು ಹೇಳಿದಾಗ ಅವನೇನಾದ, ತಕ್ಷಣತಃ ತಕ್ಷಣದಲ್ಲಿ ಏನೆ, ಪ್ರತೀಪಾತ್ ಶಂತನುಹು ನಾಮ್ನ ನೃಪತಿ ಬಭೂವ, ಪ್ರತೀಪನಿಂದಾಗಿ. ಅರ್ಥ ಹಿಂದೆ ಕೇಳಿದ್ವಿ ನಾವು, ಪ್ರತೀಪ ಎನ್ನುವಂತ ರಾಜ, ಅವನಿಗೆ 3 ಜನ ಮಕ್ಕಳು, ದೇವಾಪಿ ಬಾಲಿಕ ಶಂತನು ಅಂತ. ಹೀಗೆ ಪ್ರತೀಪ ರಾಜನಿಂದಾಗಿ ತಾನೇನಾದ, ಶಂತನು ಎನ್ನುವಂತ ಹೆಸರಿನಿಂದಾಗಿ ನೃಪತಿ ಬಭೂವ, ರಾಜರಾಗಿ ಹುಟ್ಟಿದ. ಮೊದಲ ಜನ್ಮದಲ್ಲಿಯೂ ರಾಜ ಮಹಾಭಿಷಕ್ಕಾಗಿ, ಈ ಜನ್ಮದಲ್ಲಿಯೂ ರಾಜನಾಗಿ ಹುಟ್ಟಿದ. ಈ ಜನ್ಮದಲ್ಲಿ ಅವಾಪ್ಯ ಗಂಗಾಂ ದಯಿತಾಂ ಸ್ವಕೀಯಾಂ, ಸ್ವಕೀಯಾಂ ತನ್ನ ಹೆಂಡತಿಯಾದಂತ, ಸ್ವಕೀಯ ಅಂದ್ರೆ ತನ್ನವಳು ಅಂತ, ಅಂದ್ರೆ ಮೂಲ ರೂಪದಲ್ಲಿ ಅವನ ಹೆಂಡತಿ ಯಾರು, ಗಂಗೆ. ತನ್ನ ಮೂಲ ರೂಪದ ಹೆಂಡತಿಯಾದಂತಹ ಗಂಗೆಯನ್ನೇ ಈ ಜನ್ಮದಲ್ಲಿಯೂ ಕೂಡ ತಾನು ಹೆಂಡತಿಯನ್ನಾಗಿ ಪಡೆದುಕೊಂಡ. ಗಂಗೆಯನ್ನೇ ಹೆಂಡತಿಯನ್ನಾಗಿ ಹೊಂದಿ ತಾನೇನಾದ, ತಯ ಬಹೂನ್ ಅಬ್ಧಗಣಾನ್ ಮುಮೋದ, ಅವಳೊಟ್ಟಿಗೆ ಅನೇಕ ವರ್ಷಗಳ ಕಾಲ ಮುಮೋದ, ಆನಂದವನ್ನು ಅನುಭವಿಸಿದ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅನೇಕ ವರ್ಷಗಳ ಕಾಲ ಅವರಿಬ್ಬರು ಕೂಡ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಯಾರು, ಶಂತನು ಮತ್ತು ಗಂಗೆ. ಇಷ್ಟಾದ ಮೇಲೆ ಈ ಶಂತನು ಮತ್ತು ಗಂಗೆಯರಲ್ಲಿ ಯಾರು ಹುಟ್ಟಬೇಕು, ಕುರುಕುಲದ ಪಿತಾಮಹ ಅಂತ ಪ್ರಖ್ಯಾತರಾದಂತಹ ಭೀಷ್ಮಾಚಾರ್ಯರು ಹುಟ್ಟಬೇಕು. ಈಗ ಶಂತನು ಹುಟ್ಟಿದ, ಶಂತನು ಯಾಕೆ ಭೂಮಿಯಲ್ಲಿ ಹುಟ್ಟಿದ, ಅವನಿಗಿದ್ದಂತಹ ಶಾಪ, ಅದರ ಕಾರಣ ಏನು ಅಂತ ಆಚಾರ್ಯ ತಿಳಿಸಿದರು. ಇಷ್ಟಾದ ಮೇಲೆ ಭೀಷ್ಮಾಚಾರ್ಯರು ಯಾರು, ಅವರ ಮೂಲ ಸ್ವರೂಪ ಏನು, ಅವರು ಭೂಮಿಯ ಮೇಲೆ ಹುಟ್ಟಲಿಕ್ಕೆ ಕಾರಣ ಏನು, ಆ ಎಲ್ಲ ಕಾರಣಗಳನ್ನು ಕೂಡ ಆಚಾರ್ಯರು ನಮಗೆ ತಿಳಿಸ್ತಾ ಹೋಗ್ತಾರೆ 22ನೇ ಶ್ಲೋಕದಿಂದ. ಅಥಾಷ್ಟಮೋ ವಸುಹು ಆಸೀತ್ ದ್ಯುನಾಮ ವರಾಂಗಿ ನಾಮ್ನ್ಯಸ್ಯ ಬಭೂವ ಭಾರ್ಯ.
ಬಭೂವ ತಸ್ಯಾಶ್ಚ ಸಖೀ ನೃಪಸ್ಯ ಸುವಿಂದ ನಾಮ್ನಃ ದಯಿತಾ ಸನಾಮ್ನಿ. ಪದಚ್ಛೇದ. ಅಥ ಅಷ್ಟಮಃ ವಸುಃ ಆಸೀತ್ ದ್ಯುನಾಮ ವರಾಂಗಿನಾಮ್ನಿ ಅಸ್ಯ ಬಭೂವ ಭಾರ್ಯ ಬಭೂವ ತಸ್ಯಾಹ ಚ ಸಖೀ ನೃಪಸ್ಯ ಸುವಿಂದ ನಾಮ್ನಃ ದಯಿತಾ ಸನಾಮ್ನಿ. 8 ಜನ ವಸುಗಳು ಅಂತ. ಧರ, ಧ್ರುವ, ಸೋಮ, ಧರ್ಮ, ಅನಿಲ, ಅನಲ, ಪ್ರತ್ಯೂಷ ಮತ್ತು ಪ್ರಭಾಸ ಅಂತ. ಮತ್ತೆ ಕೆಲವೊಂದು ಕಡೆ ಆ ಹೆಸರು ವ್ಯತ್ಯಾಸ ಇದೆ. ಅಂದ್ರೆ ಮಹಾಭಾರತದಲ್ಲಿ ಒಂದು ರೀತಿಯ ಹೆಸರಿದೆ, ಭಾಗವತದಲ್ಲಿ ಒಂದು ರೀತಿ ಹೆಸರಿದೆ, ಮತ್ತು ವಿಷ್ಣು ಪುರಾಣದಲ್ಲಿ ಒಂದು ರೀತಿ ಹೆಸರಿದೆ, ಹರಿವಂಶದಲ್ಲಿ ಒಂದು ಹೆಸರಿದೆ, ಹೀಗೆ ಬೇರೆ ಬೇರೆ ಹೆಸರಿದೆ. ಒಟ್ಟು 8 ಜನ ಆ ದೇವತೆಗಳು ಅಂತ. ಅದರಲ್ಲಿ 8ನೇ ವಸುವಿಗೆ ದ್ಯು ಎಂಬ ಹೆಸರು ಇತ್ತು. ಅಥಾಷ್ಟಮೋ ವಸುರಾಸೀತ್ ದ್ಯುನಾಮ. ಅವನಿಗೆ 8 8ನೇ ವಸು, ಅವನಿಗೆ ದ್ಯು ಅಂತ ಹೆಸರಿತ್ತು. ಅಂದ್ರೆ ಪ್ರಭಾಸ ಅಂತ ಅವನ ಹೆಸರು, ಅವನಿಗೆ ದ್ಯು ಎಂಬಂತ ಇನ್ನೊಂದು ಹೆಸರು ಕೂಡ ಇತ್ತು ಅಂತ. ಆ ದ್ಯು ಎನ್ನುವಂತಹ ಯಾವ ವಸುವಿಗೆ ವರಾಂಗಿ ನಾಮ್ನಿ ಅಸ್ಯ ಬಭೂವ ಭಾರ್ಯ, ಒಬ್ಬ ಹೆಂಡತಿ ಇದ್ದಳು. ಅವಳ ಹೆಸರೇನು? ವರಾಂಗಿ ಅಂತ. ವರಾಂಗಿ ಅಂತಂದ್ರೆ ಸುಂದರವಾದಂತಹ ಶರೀರ ಇರುವವಳು. ಅಂಗ ಅಂದ್ರೆ ಪಾರ್ಟ್, ನಮ್ಮ ಕೈ ಕಾಲು ಇದೆಲ್ಲ ಕೂಡ ಅಂಗ. ಅಂಗಿ ಅಂದ್ರೆ ಇಡೀ ಶರೀರಕ್ಕೆ ಅಂಗಿ ಅಂತ ಕರೀತಾರೆ. ಹೀಗೆ ವರಾಂಗಿ ಸುಂದರ ಶರೀರದವಳು, ಅವಳು ಹೆಂಡತಿ ಆಗಿದ್ದಳು. ದ್ಯುನಾಮಕ ವಸು, 8ನೇ ವಸು, ಅವನ ಹೆಂಡತಿ ವರಾಂಗಿ ಅಂತ. ಆ ವರಾಂಗಿಗೆ ಒಬ್ಬ ಸ್ನೇಹಿತೆ ಇದ್ದಳು. ಇವಳಿರುವುದು ದೇವಲೋಕದಲ್ಲಿ, ವಸು ಮತ್ತು ಅವನ ಹೆಂಡತಿ ವರಾಂಗಿ ಇರೋದು ದೇವಲೋಕದಲ್ಲಿ. ಆ ದೇವಲೋಕದ ವರಾಂಗಿಗೆ ಭೂಲೋಕದಲ್ಲಿ ಒಬ್ಬ ಸ್ನೇಹಿತೆ ಇದ್ದಳು. ಅವಳ ಹೆಸರೇನು? ಅವಳ ಹೆಸರು ಕೂಡ ವರಾಂಗಿ ಅಂತನೇನೆ. ಅವಳ ಗಂಡ ಯಾರು ಅಂತಂದ್ರೆ ಸುವಿಂದ ಅಂತ. ಅಥಾಷ್ಟಮ ವಸುರಾಸಿ ದ್ಯುನಾಮ, 8ನೇ ವಸುವಿಗೆ ದ್ಯು ಅಂತ ಹೆಸರಿತ್ತು. ಅವನ ಹೆಂಡತಿ ವರಾಂಗಿ. ಅವಳಿಗೆ ಸನಾಮ್ನಿ ಸಖಿ. ಸನಾಮ್ನಿ ಅಂದ್ರೆ ಒಂದೇ ಹೆಸರಿರುವವಳು ಅಂತ. ಅಂದ್ರೆ ಅವಳ ಹೆಸರು ವರಾಂಗಿ, ಇವಳ ಹೆಸರು ವರಾಂಗಿ. ಈ 2ನೇ ವರಾಂಗಿ ಯಾರು ಅಂತಂದ್ರೆ ಸುವಿಂದ ನಾಮ್ನಃ ನೃಪಸ್ಯ ದಯಿತ. ಸುವಿಂದ ಅಂತ ಒಬ್ಬ ರಾಜ ಇದ್ದ, ಅವನ ಹೆಂಡತಿ ಈ ವರಾಂಗಿ. ಹೀಗೆ ದ್ಯು ಮತ್ತು ಅವನ ಹೆಂಡತಿ ವರಾಂಗಿ. ಆ ವರಾಂಗಿಯ ಸ್ನೇಹಿತೆ ವರಾಂಗಿ, ಅವಳ ಗಂಡ ಯಾವ ಸುವಿಂದ ಅಂತ. ಹೀಗೆ ಇವರು 4 ಜನ. ಇವರ ಉದ್ದೇಶವಾಗಿ ಮುಂದೆ ಒಂದು ಘಟನೆ ನಡೆಯಿತು ಅಂತ ತಿಳಿಸ್ತಾರೆ. ತಸ್ಯಾಹ ಜರಾಮೃತಿ ವಿಧ್ವಂಸ ಹೇತೋ ವಸಿಷ್ಠಧೇನುಂ ಸ್ವಮೃತಂ ಕ್ಷರಂತೀಂ ಜರಾಪಹಾಂ ನಂದಿನಿ ನಾಮಧೇಯಾಂ ಬದ್ಧುಂ ಪತಿಂ ಚೋದಯಾಮಾಸ ದೇವಿ. ಪದಚ್ಛೇದ. ತಸ್ಯಾಹ ಜರಾಮೃತಿ ವಿಧ್ವಂಸ ಹೇತೋಃ ವಸಿಷ್ಠಧೇನುಂ ಸ್ವಮೃತಂ ಕ್ಷರಂತೀಂ ಜರಾಪಹಾಂ ನಂದಿನಿ ನಾಮಧೇಯಾಂ ಬದ್ಧುಂ ಪತಿಂ ಚೋದಯಾಮಾಸ ದೇವಿ. ಇಲ್ಲೇನಾಗಿತ್ತು? ದೇವಲೋಕದ ವರಾಂಗಿ ಮತ್ತು ಈ ಭೂಲೋಕದ ವರಾಂಗಿ ಒಳ್ಳೆ ಫ್ರೆಂಡ್ಸ್ ಆಗಿದ್ರು, ಒಳ್ಳೆ ಸ್ನೇಹಿತರಾಗಿದ್ರು. ದೇವಲೋಕದ ವರಾಂಗಿಗೆ ಏನಿಲ್ಲ?
ಜರ ಮತ್ತು ಮರಣ ಇತ್ಯಾದಿಗಳು ಇಲ್ಲ. ಅರ್ಥಾತ್ ದೀರ್ಘಾಯಸ್ಸಿರುತ್ತೆ, ಕೊನೆಗೆ ಮರಣ ಇರುತ್ತೆ. ಒಟ್ಟಿನಲ್ಲಿ ನಮ್ಮಂತೆ ಮರಣ ಇರೋದಿಲ್ಲ. ಹಾಗಾಗಿ ಜರಾಮೃತಿ ವಿಧ್ವಂಸ ಹೇತೋಹು, ದೇವಲೋಕದ ವರಾಂಗಿಗೆ ವಯಸ್ಸಾಗೋದು, ತಲೆ ಬೆಳ್ಳಗಾಗೋದು, ಮುಖದ ಮೇಲೆ ನೆರಿಗೆಗಳು ಬರೋದು, ಈ ರೀತಿ ಯಾವುದು ಕೂಡ ವಿಕಾರಗಳು ಆಗೋದಿಲ್ಲ. ಈ ಭೂಲೋಕದ ವರಾಂಗಿಗೆ ಏನಾಗುತ್ತೆ, ಇದೆಲ್ಲ ಆಗುತ್ತೆ. ಯಾಕಂದ್ರೆ ಅವಳೊಬ್ಬ ಸಾಮಾನ್ಯ ಮನುಷ್ಯ ಸ್ತ್ರೀ ಅಷ್ಟೇ. ಹಾಗಾಗಿ ಈ ದೇವಲೋಕದ ವರಾಂಗಿಗೆ ಒಂದ್ಸಲ ಅನ್ಸುತ್ತೆ ಅಂತೆ, ನಾನೇನೋ ದೇವತೆಯಾಗಿದ್ದೇನೆ, ನಾನು ಚೆನ್ನಾಗಿರ್ತೇನೆ, ಪಾಪ ನನ್ನ ಸ್ನೇಹಿತೆ ವರಾಂಗಿ ಇದ್ದಾಳೆ, ಅವಳಿಗೆ ಕಥೆ ಏನು, ನಾಳೆ ಅವಳಿಗೆ ವಯಸ್ಸಾದ್ರೆ ಕಥೆ ಏನು ಅಂತ ಅವಳ ಮೇಲೆ ಒಂದು ರೀತಿಯಾದ ಅನುಕಂಪ ಬರುತ್ತೆ. ಅದಕ್ಕೋಸ್ಕರ ಅವಳೇನ್ ಮಾಡ್ತಾಳೆ, ತನ್ನ ಸ್ನೇಹಿತೆಯಾದಂತಹ ವರಾಂಗಿಯು ಕೂಡ ತನ್ನಂತೆ ಆಗಬೇಕು. ಅರ್ಥಾತ್ ಅವಳಿಗೇನಾಗಬಾರ್ದು, ವಯಸ್ಸಾಗಬಾರ್ದು, ತಲೆ ಬೆಳ್ಳಗಾಗಬಾರ್ದು, ಯೌವನ ಯಾವಾಗಲೂ ತುಂಬಿರಬೇಕು. ಆ ರೀತಿ ಆಗಬೇಕು ಅಂತಂದ್ರೆ ಅವಳು ಅಮೃತಪಾನವನ್ನು ಮಾಡಬೇಕು. ಆದರೆ ಅಮೃತಪಾನ ಮಾಡುವಂತಹ ಯೋಗ್ಯತೆ, ಅಧಿಕಾರ ಅವಳಿಗಿಲ್ಲ. ಯಾಕೆಂದ್ರೆ ಅವಳೊಬ್ಬ ಮನುಷ್ಯ ಸ್ತ್ರೀ. ಅದಕ್ಕೋಸ್ಕರ ಅವಳೊಂದು ಉಪಾಯ ಮಾಡಿದಳು. ಯಾರು? ದೇವಲೋಕದ ವರಾಂಗಿ ತನ್ನ ಸ್ನೇಹಿತೆಯನ್ನ ಯೌವನದಲ್ಲಿ ಇಡಬೇಕು ಅಂತ ಒಂದು ಉಪಾಯ ಮಾಡಿದಳು. ಏನು ಅಂತಂದ್ರೆ, ತಸ್ಯಾಹ ಜರಾಮೃತಿ ವಿಧ್ವಂಸ ಹೇತೋಹ, ಆ ವರಾಂಗಿಯ ಜರ ಮತ್ತು ಮರಣ ಅಂದ್ರೆ ಮುಪ್ಪಾಗುವುದು ಮತ್ತು ಸಾಯುವುದು, ಇದನ್ನು ತಪ್ಪಿಸಬೇಕು ಅಂತಂದ್ರೆ ವಸಿಷ್ಠದೇನು ಸಮೃತಂ ಕ್ಷರಂತೀಂ ನಂದಿನಿ ನಾಮಧೇಯಾಂ. ವಸಿಷ್ಠರ ಹತ್ತಿರ ಒಂದು ಆಕಳಿತ್ತು, ನಂದಿನಿ ಎನ್ನುವಂತಹ ಆಕಳು. ಆ ನಂದಿನಿಯ ಆಕಳಿನ ಹಾಲನ್ನು ಕುಡಿದರೆ ಏನಾಗ್ತಾ ಇತ್ತು, ಸಮೃತಂ ಕ್ಷರಂತಿಂ, ಅಮೃತಕ್ಕೆ ಸಮಾನವಾದಂತಹ ಆ ಒಂದು ಯಾವ ನಂದಿನಿಯ ಹಾಲು, ಅದು ಜರಾಪಹಾಂ. ಜರಾಪಹಾಂ ಅಂತಂದ್ರೆ ಮುಪ್ಪನ್ನೇ ಕಳೆಯುವಂಥದ್ದು. ಅರ್ಥಾತ್ ಅದನ್ನು ಕುಡಿದಂಥವರಿಗೆ ಮುಪ್ಪೇ ಇರ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಹ ಹಸುವನ್ನ ಏನಾದರೂ ಮಾಡಿ ಕರೆದುಕೊಂಡು ಬರಬೇಕು. ಅದಕ್ಕೋಸ್ಕರ ಬದ್ಧುಂ ಪತಿಂ ಚೋದಯಾಮಾಸ ದೇವಿ, ಆ ಒಂದು ನಂದಿನಿ ಎಂಬಂತಹ ಆಕಳನ್ನ ಬದ್ಧುಂ ಕಟ್ಟಿ ಹಾಕಿ ತರಬೇಕು ಅಂತ ಆ ವರಾಂಗಿ, ದೇವಲೋಕದ ವರಾಂಗಿ ತನ್ನ ಪತಿಂ ಚೋದಯಾಮಾಸ, ಅವಳ ಗಂಡನಿಗೆ ಚೋದಯಾಮಾಸ, ಪ್ರೇರಣೆ ಮಾಡಿದಳು ಅಂತ. ಒಟ್ಟು ತಾತ್ಪರ್ಯ ಎಷ್ಟು, ಆ ದೇವಲೋಕದ ವರಾಂಗಿಗೆ ಏನೋ ಒಂದಾಗಿ ಭೂಲೋಕದ ವರಾಂಗಿಯ ಜೊತೆಗೆ ಸ್ನೇಹ ಬೆಳೆದಿತ್ತು. ಅವಳು ಕೂಡ ನನ್ನಂತೇನೆ ಯೌವನದಲ್ಲಿ ಇರಬೇಕು ಅಂತ ಚಿಂತನೆ ಮಾಡಿದಳು. ಅದಕ್ಕಿರುವಂತಹ ಉಪಾಯ, ವಸಿಷ್ಠರ ಹತ್ತಿರ ಇರುವಂತಹ ನಂದಿನಿ ಹಾಲನ್ನು ಕುಡಿಬೇಕು. ಹಾಗಾಗಿ ಅದನ್ನು ಏನಾದರೂ ಮಾಡಿ ಕಟ್ಟಿಕೊಂಡು ಬಂಧನ ಮಾಡಿ ಕರೆದುಕೊಂಡು ಬನ್ನಿ ಅಂತ ತನ್ನ ಗಂಡನಿಗೆ ಈ ರೀತಿಯಾದಂತಹ ಪ್ರೇರಣೆಯನ್ನು ಮಾಡಿದಳು ಅಂತ. ಇದರ ಬಗ್ಗೆ ಮಹಾಭಾರತದಲ್ಲಿ ಬರುತ್ತೆ. ಅದರ ಪ್ರಭಾವ ಏನು ಅಂತಂದ್ರೆ, ಯಾವದಸ್ಯಾಹ ಪಯಃಪೀತ್ವ ಸಾಸಖಿ ಮಮ ಮಾನದ ಮಾನುಷೇಷು ಭವತ್ವೇಕ ಜರ ರೋಗ ವಿವರ್ಜಿತ ಅಂತ. ದಶವರ್ಷ ಸಹಸ್ರಾಣಿ ಸಜೀವೆ ಸ್ಥಿರಯೌವನಃ ಅಂತ. ಅದರ ಹಾಲನ್ನು ಯಾರು ಕುಡಿತಾರೋ ಅವರಿಗೆ ಯಾವುದೇ ರೀತಿಯ ಮುಪ್ಪಾಗಲಿ ರೋಗ ಆಗಲಿ ಯಾವುದು ಕೂಡ ಇರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, 10,000 ವರ್ಷಗಳ ಕಾಲ ದೀರ್ಘವಾದಂತಹ ಆಯಸ್ಸು ಮತ್ತು ಯೌವನ. 10,000 ವರ್ಷ ಆಯಸ್ಸು ಅಂದ ತಕ್ಷಣ ಪ್ರಾರಂಭದಲ್ಲಿ ಮಾತ್ರ ಒಳ್ಳೆಯ ಯೌವನ, ಕೊನೆಯಲ್ಲಿ ಮತ್ತೆ ಮುಪ್ಪು ಅಂತಿಲ್ಲ. 10,000 ವರ್ಷಗಳ ಕಾಲ ಒಳ್ಳೆಯ ತಾರುಣ್ಯದಿಂದ ತುಂಬಿದಂತಹ ದೀರ್ಘವಾದಂತಹ ಆಯಸ್ಸು, ಮತ್ತೇನಿಲ್ಲ, ಯಾವುದೇ ರೋಗ ಅನ್ನೋದಿಲ್ಲ ಮಧ್ಯದಲ್ಲಿ. ಹೀಗೆ ದೇವತೆಗಳಂತೆ ಇರುವಂತಹ ಒಂದು ಭಾಗ್ಯ ಆ ನಂದಿನಿಯ ಹಾಲನ್ನು ಕುಡಿದ್ರೆ ಬರ್ತಾ ಇತ್ತು. ಆ ನಂದಿನಿಯನ್ನ ಬ್ರಹ್ಮದೇವರು ವಸಿಷ್ಠರಿಗೆ ಕೊಟ್ಟಿರ್ತಾರೆ. ಅದನ್ನ ಅಪಹಾರ ಮಾಡಬೇಕು ಎನ್ನುವಂತ ಕೆಟ್ಟ ಆಲೋಚನೆಯನ್ನ ಈ ವರಾಂಗಿ ತನ್ನ ಗಂಡನಾದಂತಹ ದ್ಯು ಎನ್ನುವಂತ ವಸುವಿಗೆ ತಲೆಗೆ ತುಂಬಿಸಿದಳು. ಅವನೇನ್ ಮಾಡಿದ ಅಂತ ತಿಳಿಸ್ತಾ ಹೋಗ್ತಾರೆ. ತಯಾ ದ್ಯುನಾಮ ಸವಸು ಪ್ರಚೋದಿತೋ ಭ್ರಾತೃಸ್ನೇಹಾತ್ ಸಪ್ತಭಿರನ್ವಿತೋಪರೈಃ ಬಬಂಧ ತಾಮ್ಗಾಂ ಅಥತಾನ್ ಶಶಾಪ ವಸಿಷ್ಠ ಸಂಸ್ಥಃ
ಕಮಲೋದ್ಭವ ಪ್ರಭು. ಪದಚ್ಛೇದ. ತಯ ಪ್ರಚೋದಿತಃ ಭ್ರಾತೃಸ್ನೇಹಾತ್ ಸಪ್ತಭಿಃ ಅನ್ವಿತಃ ಅಪರೈಃ ಬಬಂಧ ತಾಂ ಗಾಂ ಅಥ ತಾನ್ ಶಶಾಪ ವಸಿಷ್ಠ ಸಂಸ್ಥಃ ಕಮಲೋದ್ಭವ ಪ್ರಭು. ಈ ದಿನಾಮಕ ವಸು ಏನ್ ಮಾಡಿದ, ಹೆಂಡತಿ ಹೇಳ್ತಾ ಇದ್ದಾಳೆ ಅಂತ ಅವಳ ಮೇಲಿನ ಪ್ರೀತಿಯಿಂದಾಗಿ ಹಸು ತರಬೇಕು ಅಂತ ವಸಿಷ್ಠರ ಆಶ್ರಮಕ್ಕೆ ಹೊರಟಾಗ ಏನಾಯಿತು, ಅವನ 7 ಜನ ಸಹೋದರರಿದ್ದರು. ಇವನು 8ನೇ, ಅವನು ಕೊನೆಯವನು. ಆ 7 ಜನರನ್ನು ಕೂಡ ಒಟ್ಟಿಗೆ ಕರೆದುಕೊಂಡು ಹೋದ. ತಯಾ ದ್ಯುನಾಮ ಸವಸು ಪ್ರಚೋದಿತ. ಆ ವರಾಂಗಿ ದ್ಯುನಾಮಕ ವಸುವಿಗೆ ಪ್ರೇರಣೆ ಮಾಡಿದಳು, ಆ ಹಸುವನ್ನ ಕಟ್ಟಿಕೊಂಡು ಕರ್ಕೊಂಡು ಬನ್ನಿ, ಬಂಧನ ಮಾಡಿ ಕರೆದುಕೊಂಡು ಬನ್ನಿ ಅಂತ. ಅವನೇ ಮಾಡಿದ, ಭ್ರಾತೃಸ್ನೇಹ ಸಪ್ತಭಿರನ್ವಿತ ಅಪರೈಹಿ. ಉಳಿದ 7 ಜನರು ಕೂಡ ಭ್ರಾತೃಸ್ನೇಹ, ಸಹೋದರನ ಮೇಲಿನ ಪ್ರೀತಿಯಿಂದಾಗಿ ತಾವು ಕೂಡ ಅವನೊಟ್ಟಿಗೆ ಹೊರಟರು. ಬಬಂಧತಾಂ ಗಾಂ ಅಥ ತಾನ್ ಶಶಾಪ. ಅಲ್ಲಿಗೆ ಹೋಗಿ ನಂದಿನಿಯನ್ನ ಬಬಂಧ, ಕಟ್ಟಿ ಹಾಕಿದರು, ತರಬೇಕು ಅಂತ. ಆ ಸಂದರ್ಭದಲ್ಲಿ ಏನಾಯಿತು, ವಸಿಷ್ಠ ಸಂಸ್ಥಃ ಕಮಲೋದ್ಭವ ಪ್ರಭು ತಾನ್ ಶಶಾಪ. ವಸಿಷ್ಠರ ಕಳೆದು ನಂದಿನಿ, ವಸಿಷ್ಠರಿಗೆ ಕೊಟ್ಟಿದ್ಯಾರು? ಬ್ರಹ್ಮದೇವರು. ಆ ವಸಿಷ್ಠರ ಆ ಸಂದರ್ಭದಲ್ಲಿ ವಸಿಷ್ಠರ ಒಳಗಡೆ ಬ್ರಹ್ಮದೇವರು ಸನ್ನಿಹಿತರಾಗಿ ಅವರಿಗೆ ಶಾಪವನ್ನು ಕೊಟ್ಟರು ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಇವರು ಕಟ್ಟಿ ಹಾಕ್ಬೇಕಂತ ಹೋದ್ರು, ಕಟ್ಟಿ ಹಾಕಿದರು. ಕಟ್ಟಿ ಹಾಕಿದಾಗ ವಸಿಷ್ಠರ ಒಳಗಡೆ ಇದ್ದಂತಹ ಬ್ರಹ್ಮದೇವರು ಅವರಿಗೆ ಶಾಪವನ್ನು ಕೊಟ್ಟರು ಅಂತ. ಅಲ್ಲ, ವಸಿಷ್ಠರೇ ನೇರವಾಗಿ ಶಾಪ ಕೊಡ್ಬೋದಾಗಿತ್ತು, ಇವರು ಯಾಕೆ ಶಾಪ ಕೊಟ್ಟರು ಮತ್ತೆ ವಸಿಷ್ಠರ ಒಳಗಡೆ ಇದ್ದಂತಹ ಬ್ರಹ್ಮದೇವರು ಅಂತಂದ್ರೆ, ಅದಕ್ಕೆ ತಾರತಮ್ಯದಲ್ಲಿ, ಕಕ್ಷಾ ತಾರತಮ್ಯದಲ್ಲಿ 8 ಜನ ವಸುದೇವತೆಗಳಲ್ಲಿ ಅಗ್ನಿಯು ಕೂಡ ಒಬ್ಬ. ಅಗ್ನಿ ಕಕ್ಷೆಯಲ್ಲಿ ಎಷ್ಟು 15ನೇ ಕಕ್ಷೆಯವನು. ಈ ವಸಿಷ್ಠ ಋಷಿಗಳು 16ನೇ ಕಕ್ಷೆಯವರು. ಹಾಗಾಗಿ ಉಳಿದ 7 ಜನ ಅವರಿಗಿಂತ ಕೆಳಗಡೆ ಬರ್ತಾರೆ. ಉಳಿದ 7 ಜನ ವಸಿಷ್ಠ ಋಷಿಗಳಿಗಿಂತ ಕೆಳಗಡೆ ಕಕ್ಷೆಯಲ್ಲೇ ಬರ್ತಾರೆ. ಆದರೆ ಅವರಲ್ಲಿ ಒಬ್ಬನಾದಂತಹ ಅಗ್ನಿ ವಸಿಷ್ಠರಿಗಿಂತ ಒಂದು ಕಕ್ಷೆ ಮೇಲೆ ಇರ್ತಾನೆ ತಾರತಮ್ಯದಲ್ಲಿ. ಹಾಗಾಗಿ ತನಗಿಂತ ಉತ್ತಮನಾದಂತಹ ವ್ಯಕ್ತಿಗೆ ಶಾಪ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಉದ್ದೇಶದಿಂದಾಗಿ ವಸಿಷ್ಠ ಋಷಿಗಳ ಒಳಗಡೆ ಇದ್ದಂತಹ ಬ್ರಹ್ಮದೇವರು ಆ ಒಂದು 8 ಜನರಿಗೂ ಕೂಡ ಸೇರಿಸಿ ಶಾಪವನ್ನ ಕೊಡ್ತಾ ಇದ್ದಾರೆ. ಏನು ಶಾಪ ಕೊಟ್ಟರು ಅಂತ ತಿಳಿಸ್ತಾರೆ. ಅಧರ್ಮ ವೃತ್ತಾಹ ಪ್ರತೀಯಾತ ಮಾನುಷೀಂ ಯೋನಿಂ ಧೃತಂ ಯತ್ಕೃತೆ ಸರ್ವ ಏವ. ಧರ್ಮಚ್ಯುತಾಃ ಸತತ ಅಷ್ಟಾಯುರಾಪ್ಯತ. ಮನ್ನೇ ಪುನಃ ಕ್ಷಿಪ್ರಂ ತತೋ ವಿಮೋಕ್ಷಥ. ಪದಚ್ಛೇದ. ಅಧರ್ಮವೃತ್ತಾಃ ಪ್ರತೀಯಾತ ಮಾನುಷೀಂ ಯೋನಿಂ ಧೃತಂ ಯತ್ಕೃತೆ ಸರ್ವೇ ಏವ. ಧರ್ಮಚ್ಯುತಾಃ ಸಹ ತಥಾ ಅಷ್ಟಾಯುಃ ಆಪ್ಯತಾಂ ಅನ್ನೇ ಪುನಃ ಕ್ಷಿಪ್ರಂ ಅಥ ವಿಮೋಕ್ಷಥ. ನೀವೆಲ್ಲರೂ ಕೂಡ ಅಧರ್ಮದ ಹಾದಿಯನ್ನು ಹಿಡಿದಿದ್ದೀರಿ. ಇನ್ನೊಬ್ಬರ ಸೊತ್ತನ್ನೇ ಅಪಹಾರ ಮಾಡೋದು ದೊಡ್ಡ ತಪ್ಪು. ಅದರಲ್ಲೂ ಕೂಡ ದೊಡ್ಡ ಜ್ಞಾನಿಗಳಾದಂತಹ ವಸಿಷ್ಠರಂತಹ ಋಷಿಗಳ ಹತ್ತಿರ ಇದ್ದಂತಹ ಹಸುವನ್ನ, ಏನನ್ನೋ ಇನ್ನೊಬ್ಬರ ಯಾವ ಸೊತ್ತನ್ನು ಅಪಹಾರ ಮಾಡಬಾರ್ದು, ಅದರಲ್ಲೂ ಜ್ಞಾನಿಗಳ ಸೊತ್ತನ್ನು ಅಪಹಾರ ಮಾಡಬಾರದು. ಅದರಲ್ಲೂ ದೊಡ್ಡ ಜ್ಞಾನಿಗಳಾದಂತಹ ವಸಿಷ್ಠರು, ಅದರಲ್ಲೂ ಹಸು. ಹೀಗೆ
ಅಧರ್ಮ ವೃತ್ತ, ದೊಡ್ಡ ಅಧರ್ಮವನ್ನು ನೀವು ಮಾಡಿದ್ದೀರಾ. ಹಾಗಾಗಿ ನೀವೇ ಮಾಡಿ ದ್ರುತಂ ಅಂದ್ರೆ ಬೇಗನೆ ನೀವು ಮನುಷ್ಯ ಜನ್ಮವನ್ನ ಪಡೆಯಿರಿ, ಮಾನುಷೀಂ ಯೋನಿಂ ಪ್ರತಿಯಾತ, ಮನುಷ್ಯ ಜನ್ಮದಲ್ಲಿ ನೀವು ಹುಟ್ಟಿ ಅಂತ. ಇಷ್ಟ ಆಯ್ತು. ಮುಂದೆ ಹೇಳ್ತಾರೆ, ಯತ್ಕೃತೆ ಸರ್ವೇ ಏವ ಧರ್ಮಚ್ಯುತಃ. ಯತ್ಕೃತಿ ಅಂದ್ರೆ ಯಾರಿಗೋಸ್ಕರ ನೀವು ಧರ್ಮಚ್ಯುತರಾಗಿದ್ದೀರಿ, ಧರ್ಮದ ಹಾದಿಯನ್ನು ಬಿಟ್ಟಿದ್ದೀರಿ. ಯಾರಿಗೋಸ್ಕರ ಬಿಟ್ಟಿದ್ ನೀವು? ಕೊನೆಯವನಿಗೋಸ್ಕರ, ಎಂಟನೆಯವನಿಗೋಸ್ಕರ. ಅವನು ತನ್ನ ಹೆಂಡತಿಗೋಸ್ಕರ ಅಧರ್ಮ ಹಾದಿಯನ್ನು ಹಿಡಿದ, ನೀವು ಅವನಿಗೋಸ್ಕರ ಅಧರ್ಮದ ಹಾದಿಯನ್ನು ಹಿಡಿದ್ರಿ. ಹಾಗಾಗಿ ಯಾರ ಸಲುವಾಗಿ ನೀವೆಲ್ಲರೂ ಈ ತಪ್ಪನ್ನ ಮಾಡಿದ್ದೀರೋ ಅವನು, ಅರ್ಥಾತ್ ದ್ಯುನಾಮಕ ವಸು, ಅಷ್ಟಾಯುಹು ಆಪ್ಯತಾಂ, 8 ಜನರ ಆಯಸ್ಸನ್ನ ಅವನು ಹೊಂದಲಿ. ಕ್ಷಿಪ್ರಮಥೋ ವಿಮೋಕ್ಷತ, ನೀವೆಲ್ಲರೂ ಕೂಡ ಕ್ಷಿಪ್ರಂ ವಿಮೋಕ್ಷತ, ಬೇಗನೆ ಆ ಮನುಷ್ಯ ಜನ್ಮದಿಂದಾಗಿ ಮುಕ್ತರಾಗುವಿರಿ. ಅರ್ಥಾತ್ ನಿಮಗೆ ಮನುಷ್ಯ ಜನ್ಮ ಬೇಗ ಹೋಗುತ್ತೆ. ನಿಮ್ಮೆಲ್ಲರ ಏನೋ ಒಂದು ಆಯಸ್ಸು ಆ ವ್ಯಕ್ತಿ ಪಡಿತಾನೆ ಅಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ಆ ಅಷ್ಟು ದೀರ್ಘವಾದಂತಹ ಆಯಸ್ಸನ್ನು ಪಡೆಯುವಂಥವನೇನೆ ಮುಂದೆ ಭೀಷ್ಮಾಚಾರ್ಯರು ಅಂತ ತಿಳಿಸ್ತಾರೆ. ಅವನಿಗೆ, ಭೀಷ್ಮಾಚಾರ್ಯರಿಗೆ ನಾವು ಕೇಳುವಂತೆ 800 ವರ್ಷ ಆಯಸ್ಸು. ಆ 800 ವರ್ಷ ಆಯಸ್ಸು ಯಾಕೆ ಅಂತಂದ್ರೆ ಈ ಬ್ರಹ್ಮದೇವರ ಶಾಪ. 7 ಜನರು, ನಾವು ಮುಂದೆ ಕೇಳ್ತೇವೆ ಆ ಕಥೆಯನ್ನ, ಗಂಗೆ ಹುಟ್ಟಿದ ತಕ್ಷಣವೇನೆ 7 ಜನ ಮಕ್ಕಳನ್ನ ಸಾಯಿಸಿ ಬಿಡ್ತಾಳೆ. ಈ ಒಬ್ಬ ಕೊನೆಯ ಮಗ ಉಳ್ಕೊಳ್ತಾನೆ ದೇವವ್ರತ ಅಂತ, ಅವನೇ ಭೀಷ್ಮನಾಗ್ತಾನೆ. ಆ ಭೀಷ್ಮಾಚಾರ್ಯರಿಗೆ 800 ವರ್ಷದ ದೀರ್ಘವಾದಂತಹ ಆಯಸ್ಸು. ಅಷ್ಟು ದೀರ್ಘ ಆಯಸ್ಸು ಬರ್ಲಿಕ್ಕೆ ಕಾರಣ ಅದು ಕೇವಲ ಅವರೊಬ್ಬರ ಆಯಸ್ಸಲ್ಲ, ಉಳಿದ 7 ಜನರ ಆಯಸ್ಸು, ಒಟ್ಟು 8 ಜನರ ಆಯಸ್ಸು ಸೇರಿ 800 ವರ್ಷಗಳ ಕಾಲ ದೀರ್ಘವಾದಂತಹ ಆಯಸ್ಸನ್ನ ಪಡೆದಂಥವರು ಭೀಷ್ಮಾಚಾರ್ಯರು. ಅಷ್ಟು ದೀರ್ಘವಾದಂತಹ ಆಯಸ್ಸನ್ನು ಪಡೆಯಲಿಕ್ಕೆ ಕಾರಣ ತಾವು ಮೂಲ ರೂಪದಲ್ಲಿ ಇದ್ದಾಗ ಮಾಡಿದಂತಹ, ವಸಿಷ್ಠರಿಗೆ ಮಾಡಿದಂತಹ ಅಪಚಾರ. ಅದಕ್ಕೋಸ್ಕರ ಅವರು ಅಷ್ಟು ದೀರ್ಘವಾದಂತಹ ಆಯಸ್ಸನ್ನು ಪಡೆದು ಆ ಪಾಪವನ್ನ ಅನುಭವಿಸಿದರು ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಏನಾಯಿತು, ಅವರಿಗೆ ಪ್ರಚೋದನೆ ಮಾಡಿದಂತಹ ಹೆಂಡತಿ ವರಾಂಗಿ, ಅವಳು ಯಾರಾಗಿ ಹುಟ್ಟಿದಳು, ಆ ಎಲ್ಲ ವಿಚಾರವನ್ನು ಮತ್ತೆ ಆಚಾರ್ಯರು ಮುಂದೆ ತಿಳಿಸ್ತಾ ಹೋಗ್ತಾರೆ. ಚಿಂತನೆಯನ್ನ ನಾಳೆ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ